trying hard to, but can't even breathe. A little bit of oxygen is all we need. A little bit of mind control is what we need. ಸೊ ಹೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ಮೈ. ಇವತ್ತೇನು ಆರ್ ಸಿ ಬಿ ಜರ್ಸಿ ಹಾಕ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದರೆ, ಸೊ ನಾಳೆ ಎಲ್ರಿಗೂ ಗೊತ್ತಿರೋಂಗೆ ಇಟ್ಸ್ ಆರ್ ಸಿ ಬಿ ಫೈನಲ್ ಮ್ಯಾಚ್ ಆ್ಯಂಡ್ ಆರ್ ಸಿ ಬಿ ಇಸ್ ಇನ್ ಟು ಫೈನಲ್ಸ್ ಅಗೇನ್. ಸೊ ಎಲ್ರಿಗೂ ಜೋಶ್ ಅಂತೂ ಇದ್ದೇ ಇರುತ್ತೆ ನಾಳೆ ಮ್ಯಾಚಿಗೆ. ಸೊ ನಾಳೆ ಮ್ಯಾಚ್ನ ಪ್ರಿವ್ಯೂ ಸ್ಕ್ರಿಪ್ಟ್ ನನಗೀಗ ಶೂಟ್ ಮಾಡೋಕ್ಕೆ ಸ್ಕ್ರಿಪ್ಟ್ ಬಂದಿದೆ. ಸೊ ಅದನ್ನು ಶೂಟ್ ಮಾಡೋಕ್ಕಂತ ನಾನು ಜರ್ಸಿ ಹಾಕ್ಕೊಂಡು ರೆಡಿಯಾಗಿರೋದು. ಸೊ ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ಇವತ್ತು ಅದೆಲ್ಲ ಹೇಗಿರುತ್ತೆ, ನನ್ನ ಡೇ ಶೂಟ್ ಮಾಡೋದೆಲ್ಲ ಅಂತ ನಿಮಗೆ ತೋರಿಸ್ತೀನಿ ನಾನು. ಇಫ್ ಪಾಸಿಬಲ್ ಎಲ್ಲದನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಹೌ ಡು ಐ ಶೂಟ್ ಅಂತ ಎಲ್ಲ. ಬಟ್ ಅದೇ ಈಗ ಸ್ಕ್ರಿಪ್ಟ್ ಬಂದಿದೆ, ಅದನ್ನು ಶೂಟ್ ಮಾಡಿ ಅವರಿಗೆ ಎಡಿಟ್ ಮಾಡಿ ವಿತಿನ್ ನಾನು 2:30 ಒಳಗೆ ಅವ್ರಿಗೆ ಕಳಿಸ್ಬೇಕು. ಆ್ಯಂಡ್ ನೀವು ಆ ವಿಡಿಯೋನ ನಮ್ಮ ಟೀಮ್ ಆರ್ ಸಿ ಬಿ ಅಫಿಷಿಯಲ್ ಫ್ಯಾನ್ ಪೇಜ್ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು. ಸೊ ಲೆಟ್ಸ್ ಗೆಟ್ ಇನ್ ಟು ಶೂಟ್ ವೆರಿ ಕ್ವಿಕ್ ಬಿಕಾಸ್ ತುಂಬ ದೊಡ್ಡದಿದೆ ಸ್ಕ್ರಿಪ್ಟು ಆ್ಯಂಡ್ ನಾನು ತುಂಬ ಲೈನ್ಸ್ನೆಲ್ಲ ಮರಿತೀನಿ, ತುಂಬ ರೀಟೆಕ್ಸ್ ಆಯಿತು. ಆಮೇಲೆ ಕಾರಣ ಎಡಿಟಿಂಗಿಗೂ ಟೈಮ್ ಬೇಕಾಗಿರೋದ್ರಿಂದ ವಿಲ್ ಗೆಟ್ ಇನ್ ಟು ಇಟ್ ವೆರಿ ಕ್ವಿಕ್ಲಿ. ಸೊ ಲೆಟ್ಸ್ ಗೆಟ್ ಇನ್ ಟು ಶೂಟ್. ನಾನು ಇದರಲ್ಲೇ ಶೂಟ್ ಮಾಡೋದು ಯೂಶ್ವಲಿ ಎಲ್ಲದನ್ನು, ಇಲ್ಲಿ ತನಕ ಎಲ್ಲದನ್ನು ಶೂಟ್ ಮಾಡಿರೋದು ಇದರಲ್ಲಿ. ಬಟ್ ಯು ಕ್ಯಾನ್ ಸಿ ಇದ್ರದ್ದು ಕಂಡೀಷನ್ ಏನು ಮಾಡಿದ್ದೀವಿ. ಐ ಮೀನ್ ಮುರಿದೋಗಿದೆ, ಯಾವಾಗ ಮುರಿದೋಯ್ತು ಹೆಂಗೆ ಮುರಿದೋಯ್ತು ನನಗೂ ಗೊತ್ತಿಲ್ಲ. ಬಟ್ ವಿ ಹ್ಯಾವ್ ಟು ಲುಕ್ ಸಮಥಿಂಗ್ ಆಲ್ಟರ್ನೇಟಿವ್ ಫಾರ್ ಇಟ್ ನೌ. ಸೊ ವಿಲ್ ಫಿಗರ್ ಇಟ್ ಔಟ್ ಸೂನ್. ನೆನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಡ್ಯೂ ಟು ಸ್ಟಡೀಸ್. ಆ್ಯಕ್ಚುಲಿ ಓದ್ಕೊಳ್ತಾ ಇದ್ದೆ. ಸೊ ನನಗೆ ವ್ಲಾಗ್ ನೀಟಾಗಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನೆನ್ನೆ ಒಂದು ಖುಷಿಯ ವಿಚಾರ ನಡೀತು ನನಗೆ. ಏನಂದರೆ ನಾನು ಒಂದು ಸುದೀಪ್ ರಿಲೇಟೆಡ್, ನಾನು ಕಿಚ್ಚನ ಅಭಿಮಾನಿಯಾಗಿರೋದ್ರಿಂದ ಸುದೀಪ್ ರಿಲೇಟೆಡ್ ಒಂದು ರೀಲ್ ಪೋಸ್ಟ್ ಮಾಡಿದ್ದೆ. ಸೊ ಅದನ್ನು ಆ್ಯಕ್ಟರ್ ವಿನಯ್ ಗೌಡ ಅವರು ಲೈಕ್ ಮಾಡಿದರು. ಹೇಗೆ ಅದು ಕೋಇನ್ಸಿಡೆನ್ಸ್ ಏನು ನನಗೆ ಅರ್ಥ. ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ವಿನಯ್ ಗೌಡ ಆ್ಯಕ್ಟರ್ ಲೈಕ್ ಡಿಯರ್ ರೀಲ್ ಅಂತ ಬಂತು. ಪಟ್ ಅಂತ ಸ್ಕ್ರೀನ್ಶಾಟ್ ತಕ್ಕೊಂಡೆ ಆ್ಯಂಡ್ ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಅವ್ರದ್ದಾದ್ಮೇಲೆ ಇನ್ನೊಂದು 2 ಲೈಕ್ ಬಂತು. ಸೊ ಅದು ಕೋಇನ್ಸಿಡೆನ್ಸೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ತುಂಬ ಖುಷಿ ಆಯಿತು. ಅಲ್ಲಿ ಅವರಿಗೂ ನನ್ನ ರೀಲ್ ರೀಚ್ ಆಗಿದೆ ಅನ್ನೋದು ಒಂದು ಖುಷಿ, ಅವ್ರ ಫೀಡಿಗೂ ನನ್ನ ರೀಲ್ ರೀಚ್ ಆಗಿದೆ ಅನ್ನೋದೊಂದು ಖುಷಿ. ಇವತ್ತು ಆರ್ ಸಿ ಬಿಯ ಫೈನಲ್ ಮ್ಯಾಚ್. ಸೊ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಸೊ ನಾಳೆನೇ ಎಕ್ಸಾಮ್ ಬೇರೆ ಇಟ್ಟಿದ್ದಾರೆ ಅದು. ಸೊ ಅದೇ ಈಗ ನಾವು ಮ್ಯಾಚ್ ನೋಡಬೇಕು, ಹಾಗೆ ಅದ್ರ ಜೊತೆಗೆ ಓದ್ಕೊಬೇಕು. ಜೊತೆಗೆಲ್ಲ ಓದೋಕ್ಕಾಗಲ್ಲ, ಬಟ್ ಅದೇ ಎರಡನ್ನೂ ಮಾಡಬೇಕಷ್ಟೇ. ಬಿಕಾಸ್ ಆರ್ ಸಿ ಬಿ ಗೆಲ್ಲೋದು ಇಂಪಾರ್ಟೆಂಟು ಆ್ಯಂಡ್ ಮ್ಯಾಚ್ ಓದೋದು ಈಸ್ ಇಂಪಾರ್ಟೆಂಟ್, ಯಾಕಂದರೆ ನಾಳೆನೇ ಎಕ್ಸಾಮು. ಸೊ ಅದಕ್ಕೆ ಎರಡನ್ನೂ ಮಾಡೋಣ. ಮ್ಯಾಚ್ ಇನ್ನಿಂಗ್ಸ್ ಬ್ರೇಕ್ ಬರುತ್ತಲ್ಲ, ಮಧ್ಯದಲ್ಲಿ ಗ್ಯಾಪಲ್ಲಿ ಒಂದು ರಿವಿಷನ್ ಹಾಕ್ಕೊಂಡ್ಬಂದರೆ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಮತ್ತೆ ಮ್ಯಾಚ್ ಮುಗಿದ್ಮೇಲೆ ಇವತ್ತು ರಾತ್ರಿ ಎಲ್ಲ ಓದೋದೆ. ಸೊ ವಿ ಆರ್ ರೆಡಿ ಟು ವಾಚ್ ದ ಮ್ಯಾಚ್ ನೌ. ಒಂದು ಸಲ ಗೆಲ್ಲುವಂಥದ್ದು ಟ್ರಾಫಿ ಆಗಿರ್ಬೋದು, ಪದೇ ಪದೇ ಗೆದ್ದಾಗ ಅದು ನಮ್ಮ ಸಾಮ್ರಾಜ್ಯ ಆಗುತ್ತೆ. ಆ ಸಾಮ್ರಾಜ್ಯದ ಅಧಿಪತಿ ಯಾರು ಅಂತ ಕೇಳಿದ್ರೆ. ಸೊ ಟೈಮ್ ಬಂದು 2:30, ಈಗ ರಾತ್ರಿ 2:30 ಆಗಿದೆ. ಐ ವಾಸ್ ಸ್ಟಡಿಂಗ್, ನಾಳೆ ಎಕ್ಸಾಮ್ ಎಲ್ಲ. ಸೊ ಓದ್ತಿದ್ದೆ. ಆರ್ ಸಿ ಬಿ ಗೆದ್ದಿದೆ, ತುಂಬ ಖುಷಿ ಇದೆ. ಬಟ್ ಇನ್ ಬಿಟ್ವೀನ್ ಮ್ಯಾಚ್ ಬಿಟ್ಟು ನನಗೆ ತುಂಬ ಖುಷಿ ಕೊಡುವಂಥ ವಿಷಯಗಳಿದೆ. ಐ ಆಮ್ ರೆಕಾರ್ಡಿಂಗ್ ದಿಸ್ ಯಾಕಂದರೆ ನಂಗೆ ಗೊತ್ತಿಲ್ಲ ಇಷ್ಟೊತ್ತಲ್ಲಿ ಯಾರ ಹತ್ರ ಫೋನ್ ಮಾಡಿ ಹೇಳಲಿ. ಇಟ್ಸ್ ನಾಟ್ ದಟ್ ಯಾರ ಹತ್ರನಾದ್ರು ಹೇಳ್ಕೋಬೇಕು ಅಂತ, ಬಟ್ ತುಂಬ ವಿಷಯಗಳು ಖುಷಿಯಾಗುವಂಥದ್ದಾಗಿದೆ. ಡೋಂಟ್ ನೋ, ಇಟ್ಸ್ ಆಲ್ ಗಾಡ್ಸ್ ಪ್ಲ್ಯಾನ್. ಅದೇ ನಾನು ನನ್ನ ಫಸ್ಟ್ ವ್ಲಾಗಲ್ಲಿ ಹೇಳಿದೆ ಅಲ್ಲ, ಎಲ್ಲ ಗಾಡ್ಸ್ ಪ್ಲ್ಯಾನ್ ಅಂತ. ಸೊ ಎವ್ರಿಥಿಂಗ್ ಇಸ್ ಗಾಡ್ಸ್ ಪ್ಲ್ಯಾನ್. ನಂಗೆ ಗೊತ್ತಿಲ್ಲ, ವರ್ಡ್ಸ್ ಆರ್ ರನ್ನಿಂಗ್ ಶಾರ್ಟ್ ಟು ಎಕ್ಸ್ಪ್ರೆಸ್ ಮೈ ಹ್ಯಾಪಿನೆಸ್. ಬಟ್ ಸೂರ್ ಒಂದೊಂದೇ ವಿಷಯಗಳು ನನ್ನ ವೀಡಿಯೋಸಲ್ಲಿ ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ನಾನು. ಯಾ ಐ ಆಮ್ ಹ್ಯಾಪಿ. ಖುಷಿಯಲ್ಲಿ ಎಷ್ಟು ಓದಿದ್ದೀರಿ, ಏನು ಇನ್ನೇನು ಓದಬೇಕು ಏನೂ ಗೊತ್ತಾಗ್ತಾ ಇಲ್ಲ. ಬಟ್ ಹಂಗಂತ ಓದೋದನ್ನು ನೆಗ್ಲೆಕ್ಟ್ ಮಾಡಿಲ್ಲ ಖಂಡಿತ. ಮತ್ತು ಯಾರು ಕಮೆಂಟಲ್ಲಿ ಬೈಬೇಡಿ ಓದೋದು ಇಂಪಾರ್ಟೆಂಟು ಅಂತ, ಖಂಡಿತ ನೆಗ್ಲೆಕ್ಟ್ ಮಾಡಿಲ್ಲ.
ಇವತ್ತು ಸಂಜೆ ಮ್ಯಾಚ್ ನೋಡ್ಬೇಕಂತಲೇ ಬೆಳಗಿಂದ ಓದ್ತಾ ಕೂತಿದ್ದು. ಸೊ ಇವಾಗ ರಿವಿಷನ್ ನಡೀತಾ ಇರೋದು ಆ್ಯಕ್ಚುಲಿ. ಸೊ ಗೊತ್ತಿಲ್ಲ, ರೆಕಾರ್ಡ್ ಮಾಡಬೇಕು ಅನಿಸ್ತು. ಜಸ್ಟ್ ಐ ಆಮ್ ರೆಕಾರ್ಡಿಂಗ್ ಇಟ್. ಸೊ ನೈಟ್ ಏನು ನೋಡಿದ್ವಿ ಅಷ್ಟಾದಮೇಲೆ ಈಗ ನಾವು ರೆಡಿಯಾಗಿ ಎಕ್ಸಾಮಿಗೆ ಹೊರಟಿದ್ದೀನಿ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ, ಪ್ರಿಪೇರ್ಡ್ ವೆಲ್ ಟು ರೈಟ್ ದ ಎಕ್ಸಾಮ್. ಸೊ ಕಾಲೇಜಲ್ಲಿ ಸಿಗ್ತೀನಿ. ಸೊ ಈಗ ಎಕ್ಸಾಮ್ ಬರೆಯೋಕ್ಕೆ ಅಂತ ಕಾಲೇಜಿಗೆ ಹೋಗ್ತಾಯಿದ್ದೀವಿ. ಇನ್ನೊಂದು ಖುಷಿ ವಿಷಯ ಏನಂದರೆ, ನನ್ನ ರೀಲ್ ಪೋಸ್ಟ್ ಮಾಡಿದ್ನಲ್ಲ ಏನು ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾದು, ಅದನ್ನು ನಾನು ಯಾರಿಂದ ಇನ್ಸ್ಪೈರ್ ಆಗ್ತೀನಿ ಆ ಒಂದು ಇನ್ಫ್ಲುಯೆನ್ಸರ್ ಆ ರೀಲ್ ಲೈಕ್ ಮಾಡ್ಯಾರ. ಇಟ್ಸ್ ನನ್ ಅದರ್ ದೆನ್ ವರ್ಷ ಕಾವೇರಿ. ನಿಜ ತುಂಬ ಖುಷಿ ಆಗ್ತಾಯಿದೆ. ಗೊತ್ತಿಲ್ಲ ಏನು ಹೇಳಬೇಕು, ಮಾತು ಬರ್ತಾಯಿಲ್ಲ. ತುಂಬ ಖುಷಿ ಆಗ್ತಾಯಿದೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಪೀಪಲ್. ಸೊ ಎಕ್ಸಾಮ್ ಮುಗಿಸ್ಕೊಂಡು ನಾವು ಈಗ ಸಂಜೆ 6:30 ಆಗಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಎಕ್ಸಾಮ್ ಮುಗಿಸಿ 2 ಅವರ್ ಆದಮೇಲೆ ಮನೆಗೆ ಹೋಗ್ತಾ ಇದ್ದೀವಿ. ಪೇಪರು ಇವತ್ತು ಕೊಟ್ಟಂಗೆ ಎಲ್ಲ ಪೇಪರು ಕೊಟ್ಬಿಟ್ರೆ ನಮಗೂ ಎಲ್ಲ ಪೇಪರು ಕೊಟ್ಬಿಟ್ರೆ ನಮಗೂ ಚೆನ್ನಾಗಿತ್ತು. ಈಸಿ ಇತ್ತು ಪೇಪರು. ಅಷ್ಟು ನಿದ್ದೆಗೆಟ್ಟು ಓದೋ ಅವಶ್ಯಕತೆ ಇರಲಿಲ್ಲ ಅನಿಸ್ಬಿಡ್ತು. ಬಟ್ ಇಲ್ಲ, ಚೆನ್ನಾಗಾಯ್ತು ಎಕ್ಸಾಮ್. ಲಕ್ಷ್ಮಿ, ನಿಂದೆ ಹೆಂಗಾಯ್ತು ಎಕ್ಸಾಮ್? ಸಕ್ಕದಾಗಾಯ್ತು. ನಾನು ತೋರಿಸ್ತೀನಿ ಏನು ಕ್ರೇಜಿ ವೆದರ್ ಇದೆ ಶಿವಮೊಗ್ಗದಲ್ಲಿ ಅಂದರೆ. ಮಳೆ ಮಾತ್ರ ಸಕ್ಕದಾಗಿ ಬರ್ತಿದೆ, ನೀವು ನೋಡ್ಬೋದು. ಫುಲ್ ಮಳೆ, ತುಂಬ ಚೆನ್ನಾಗಿದೆ ವೆದರು. ಅಷ್ಟೇ. ಇವಾಗ ಲಕ್ಷ್ಮಿ ಅವ್ರನ್ನ ನಮ್ಮ ಮನೆಗೆ ಎತ್ತಾಕಿ ಅವ್ರು ಹೋಗ್ತಾರೆ. ಮತ್ತೆ ಸಿಗ್ತೀನಿ. ಅದೇ ಮೋಡವೀಗ ವಿನೂತನ ರೂಪ ತಾಳಿ ನಿನ್ನ ಸೋಕಿದೆ ಪದೇ ಪದೇ ಗಂಧ. ಸೊ ಇದಾಗಿತ್ತು ಈ ವ್ಲಾಗ್. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು 3 ದಿನದ ವ್ಲಾಗ್ ಆಗಿ ನಿಮ್ಮ ಮುಂದೆ ಬಂದಿದೆ. ಸೊ ಮತ್ತಷ್ಟು ಹೆಚ್ಚಿನ ಕಂಟೆಂಟ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಬರೀ ಸಬ್ಸ್ಕ್ರೈಬ್ ಅಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮತ್ತಷ್ಟು ಹೆಚ್ಚು ಎಂಟರ್ಟೈನ್ಮೆಂಟ್ಗಾಗಿ ಕೀಪ್ ವಾಚಿಂಗ್ ಧನ್ಯಶ್ರೀ ವ್ಲಾಗ್ಸ್. ಸೊ ಮುಂದಿನ ದಿನಗಳಲ್ಲಿ ಖಂಡಿತ ಎಂಟರ್ಟೈನಿಂಗ್ ಆಗಿರುವ ವೀಡಿಯೋಸ್ ಮತ್ತು ಕಂಟೆಂಟ್ಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಖಂಡಿತ ನಿಮ್ಮ ಮುಂದೆ ತರ್ತೀನಿ. ಚೂರು ಎಕ್ಸಾಮ್ ಇರೋ ಕಾರಣದಿಂದ ಸ್ವಲ್ಪ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಬಿಟ್ಟರೆ ಯು ವಿಲ್ ಗೆಟ್ ಆಲ್ ದ ಎಂಟರ್ಟೈನಿಂಗ್ ವ್ಲಾಗ್ಸ್ ವೆರಿ ಸೂನ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.